ಅವ ನನ್ನ ಸಂಬಂಧ ಎಲ್ಲ ಬಿಟ್ಟು ಬಂದಾನ. ಅವನ ಜೊತೆ ಹಿಂಗೆ ಜಗಳ ಮಾಡ್ಕೋತಾ ಕಿರಿಕಿರಿ ಮಾಡೋದು ನಂದ ತಪ್ಪೈತಿ. ಆಕೆ ನನ್ನ ಸಲುವಾಗಿ ತನ್ನ ತಂದೆ ತಾಯಿ ಎಲ್ಲರನ್ನೂ ಬಿಟ್ಟು ಬಂದಾಳ. ನಾ ಆಕಿಗೆ ಏನು ಕೊಡತನ? ಬರೀ ಕೆಲಸ ಕೆಲಸ ಕೆಲಸ. ಇನ್ಮೇಲೆ ನಾ ಆಕೆ ಸುಖವಾಗಿ ನೋಡ್ಕೋಬೇಕು. ಇನ್ಮ್ಯಾಗ ಅವನ ಸಲುವಾಗಿ ಬದುಕ್ತೀನಿ, ಅವನ ಸಲುವಾಗಿ ಅಷ್ಟೇ ಬದುಕ್ತೀನಿ. ಆ್ಯನಿವರ್ಸರಿ ಬಂತು, ಭಾಳ ಚಲೋ ಏನಾರ ಗಿಫ್ಟ್ ಕೊಡ್ತೀನಿ. ತಗೋ, ಇವತ್ತು ನಿನಗೆ ಏನು ಬೇಕಂತ ಆರ್ಡರ್ ಮಾಡು. ನಮ್ಮ ಆ್ಯನಿವರ್ಸರಿ ಐತಿ, ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ. ಇಲ್ಲ ಗೋಬಿ ದೋತಿ ಗೋಬಿ ಬೇಡ. ಪನೀರ ಪನ್ನೀರ್ ಬೇಡ. ಕಾಜು ಬೇಡ ಬೇಡ, ನಾ ಹೇಳ್ತೀನಿ ತಡಿ. ಸೂಪ ಬೇಡ. ಹಾ, ಇದು ಅದು ಪಾಪಡ ಐತೆ ಅನ್ಕೊಡ. ಊಟದೇನ್ರ ಹೇಳ. ಒಂದು ಕೆಲಸ ಮಾಡೋಣ, ನಾನು ಹೋಗಿ ತೊಗೊಂಡ್ಬಿಡ್ತೀನಿ. ಇದು ಮನೆ ಅಲ್ಲ, ಸುಮ್ ಕುಂದ್ರು. ಇವತ್ತು ನಮ್ಮ ಆ್ಯನಿವರ್ಸರಿ ಐತಿ, ಸುಮ್ಮನೆ ನಾ ತೊಗೊಂಡ್ಬಿಡ್ತೀನಿ. ಕುರ್ಪಿ ಕೊಡ್ರಿ. ಬನ್ನಿ ಬನ್ನಿ ಬನ್ನಿ. ತಡಿ ಒಳದೇವ್ರ, ಹಂಗೆ ಕರೆದ ಕೂಡ ಪಟ್ನ ಹೋಗಿ ಬಿಡುವನ. ನೋಡಿಲಿ, ಏನಂತಿ ಗಂಡ ಲೆವೆಲ್ ಮೇಂಟೈನ್ ಮಾಡು, ಪಟ್ಕೊಂಡು ಹೋಗ್ಬಾರ್ದಂಗೆ. ಅಮ್ಮ, ಇದು ನನಗೆ ಗೊತ್ತೇ ಇರಲಿಲ್ಲ. ನೋಡಿಲಿ, ಇನ್ನ ನಿನಗೆ ತಿಳಿಸಿರು ಭಾಳ ಮುಂದೆ ಹೇಳ್ತನಲ್ಲ, ಯಾಕೆ ವಿಚಾರ ಮಾಡ್ತಿ? ಕುರ್ಪಿ ತಗೊಂಬ. ಹಾ, ಬಾಡಿ ತಡಿ. ಪ್ರೀತಿನ ಎಲ್ಲರೂ ಮಾಡ್ತಾರೆ. ತಂದೆ ತಾಯಿನ ಒಪ್ಪಲಿಲ್ಲ ಅಂದರೆ ತಮ್ಮ ಇಷ್ಟದಂತೆ ಮದುವೆ ಕೂಡ ಆಗ್ತಾರೆ. ಆದರೆ ತಂದೆ ತಾಯಿ ಜೊತೆ ಬದುಕೋದಿದೆಯಲ್ಲ, ಅದು ನಿಜವಾದ ಬದುಕು. ಗಂಡ ಹೆಂಡತಿ ಅಂತ ಆದಮೇಲೆ ಮಕ್ಕಳಾಗಬೇಕು ಅಂದ್ರೇ ಸಂಸಾರ ಚಂದ. ಮಕ್ಕಳು ಅಂತ ಆದಮೇಲೆ ತಂದೆ ತಾಯಿ ಜೊತೆಗಿರಬೇಕು ಅಂದ್ರೇ ಈ ಬದುಕಿಗೆ ಒಂದು ಅಂದ. ತಂದೆ ತಾಯಿನ ಒಪ್ಪಿಸಿ ಸುಖವಾಗಿ ಬದುಕೋಣ. ಪ್ರೀತಿನ ಪ್ರೀತಿಸೋದಷ್ಟೇ ಅಲ್ಲ, ಸಂಭ್ರಮಿಸೋಣ.